ಮಹದಾಯಿ ವಿಚಾರದಲ್ಲಿ ಮತ್ತೆ ಗೋವಾ ಖ್ಯಾತೆ ತೆಗಿತಾ ಇದೆ, ಜೊತೆ ಕೇಂದ್ರ ಸರ್ಕಾರ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ನೋಡಿ, ಮಹದಾಯಿ ವಿಚಾರದಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ, ನೋಟಿಫಿಕೇಷನ್ ಕೂಡ ಆಗಿದೆ. ಈ ರೀತಿ ಗೋವಾ ಇವತ್ತು ತಗಾದೆ ತೆಗೆಯೋದು ಸರಿಯಲ್ಲ. ಅವರು ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಪಕ್ಷದಾಗಿದ್ದರಿಂದ ಅದರ ದುರುಪಯೋಗವನ್ನು ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಏನು ಹೆಜ್ಜೆ ಇಡಬೇಕು, ನಮ್ಮ MPs ಇದ್ದಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ನಮ್ಮ ಕೇಂದ್ರ ಸಚಿವರುಗಳಿದ್ದಾರೆ, ಅವರೆಲ್ಲರನ್ನೂ ಪಡ್ಕೊಂಡು, ಉದಾಹರಣೆಗಾಗಿ ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಇವರೆಲ್ಲರ ಇದನ್ನು ಮಾಡಿಸಿ ನಾವು ಕೂಡ ಅದನ್ನು ಬೇಗ ಅದನ್ನು ನಮಗೆ ಪರವಾನಗಿ ಕೊಡಿಸಿ ಅಂತೇಳಿ ನಾವು ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹಾಕ್ತೀವಿ. ನೋಡಿ, ಈಗ ಬೊಮ್ಮಾಯಿಯವರು ಅನೇಕ ಈ ವಿಷಯದಲ್ಲಿ ಹೋರಾಟ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಳಷ್ಟು ಇದು ಮಾಡಿದ್ದಾರೆ. ಅವರೆಲ್ಲರೂ ಸಹಾಯವನ್ನು ಪಡ್ಕೋತೀವಿ, ನಮ್ಗೆ ವಿಶ್ವಾಸ ಇದೆ. ಅವರೆಲ್ಲರೂ ಕೂಡ ನಮಗೆ ಸಹಾಯವನ್ನು ಮಾಡ್ತಾರೆ ಅಂತೇಳಿ, ರಾಜ್ಯದ ಹಿತದೃಷ್ಟಿಯನ್ನು ಮಾಡ್ತಾರೆ. ನೋಡೋಣ ಅಂತ ಇದನ್ನು, ಅದು ಅವಶ್ಯಕತೆ ಬಿದ್ದರೆ ಅದನ್ನು, ಯಾಕಂದರೆ ನಮ್ಮ ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು, ಅವರು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು, ಅವರು ನಿರ್ಧಾರ ಮಾಡ್ತಾರೆ. ಸರ್, ಕಳೆದ ಬಾರಿ ಕಾಂಗ್ರೆಸ್ಸೇ ಈ ಮಹದಾಯಿ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಅನ್ನೋಂಥ ಮಾತುಗಳು ಬಂದಿತ್ತು. ಬಟ್ ಈಗ ನೋಡಿದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆಯಾ ಅಂತ. ಈಗ ಎರಡೂ ಕಡೆ ಅವ್ರದ್ದೇ ಸರ್ಕಾರ ಇದೆಯಲ್ಲ, ರಾಜ್ಯ ಮತ್ತು ಕೇಂದ್ರದಲ್ಲಿ. ಏನು ರಾಜಕಾರಣ ಮಾಡಿರಲಿ ಪ್ರಶ್ನೆ ಇದೆ. ಈಗ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾಗಿತ್ತು, ನೋಟಿಫಿಕೇಶನ್ ಆಗೋಗಿದೆ. ನೋಟಿಫಿಕೇಶನ್ ಆದಮೇಲೆ ಏನು ತೆಗೆಯುವಂಥದ್ದಿದೆ. ಈಗ DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸರ್, ನಾವು ಕೋರ್ಟಲ್ಲಿ ಕೇಸ್ ವಾಪಸ್ ತಗೊಳ್ತೀವಿ, ನಾವು ಕೆಲಸ ಶುರು ಮಾಡ್ತೀವಿ ಅಂತೀವಿ. ಸೊ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನೋಡಿ, ಅವರು ಅಧಿಕೃತವಾಗಿ ಜಲಸಂಪನ್ಮೂಲ ಸಚಿವರು, ನಾನು ಅವ್ರ ಪರವಾಗಿ ನಾನು ಹೇಳಿಕೆ ನಾನು ಕೊಡಕ್ಕೆ ಬರೋದಲ್ಲ. ಅವರು ಏನು ಹೇಳಿಕೆ ಕೊಡ್ತಾರೆ ಅದು ಅಂತಿಮ ಅದು.